ಅಡಿಯಿಂದ ಮುಡಿವರೆಗೂ ಅಂದರೆ ಕಾಲಿಂದ ತಲೆವರೆಗೂ ಚೆಕ್ ಮಾಡಿ ನಾಳೆ ಸ್ನಾನ ಮಾಡ್ಬೇಕಾರೆ ಅಥವಾ ಮಲಗಿರ್ಬೇಕಾರೆ ಎಲ್ಲರೂ ಎಲ್ಲಿ ಮಚ್ಚೆ ಐತೆ, ಹಾ. ಎಷ್ಟುದ್ದ ಎಷ್ಟಾಗಲ್ಲ ಮಚ್ಚೆ ಐತೆ ಅಂತ ನೋಡ್ಬಿಟ್ಟು ನನಗೆ ಫೋಟೋ ಹೊಡ್ಕೊಂಡ್ರು ಪರವಾಗಿಲ್ಲ. ಫಸ್ಟು ನೀವು ತಿಳ್ಕೊಳ್ಳಿ, ಆಮೇಲೆ ಮಾತಾಡ್ತೀನಿ ಎಲ್ಲಾನು. ಏನಕ್ಕಿಂತ ವಿಷಯನಾರ ಗೊತ್ತಾದ್ರೆ ನೋಡ್ಬೋದಪ್ಪ, ಸುಮ್ನೆ ಹೇಳಕ್ಕಾಗುತ್ತಾ? ಸುಮ್ಮನೆ ಎಲ್ಲ ನಾನು ಏನು ಮಚ್ಚೆ ಸುಮ್ ಕೇಳ್ತಾರ ಇಲ್ಲಿ? ನೀವು ಎಲ್ಲಾನು ನೋಡ್ಕೊಳ್ಳಿ ಫಸ್ಟು, ನಾನು ಆಮೇಲೆ ಡೀಟೇಲ್ ಆಗಿ ಯಾರು ಅಂತ ಹೇಳಿವಲ್ಲಿ? ಹೇಳ್ತೀನಿ. ಹೇಳಕ್ಕೆ ಅಲ್ವಾ ಮಾಡಿರೋದು, ಫಸ್ಟು ನನಗೆ ಮಚ್ಚೆ ಎಲ್ಲೈತೆ ಅಂತ ಗೊತ್ತಾಗಬೇಕು. ನಮಸ್ಕಾರ ಎಲ್ಲ ಲಘುಮುಗ್ಧ ಮನ್ಸುಗಳಿಗೆ, ನಿಮ್ಮ ಆರ್ಜೆ ಸುನೀಲನ ಶೂನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಟ್ರ್ಯಾಪ್ನಲ್ಲಿ ಬಂದು ರಾಣಿ ಅಂತ ನನ್ನ ವೈಫು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಶೂ ಅವ್ರು ಮೆಸೇಜ್ ಕಳಿಸಿದ್ರೆ ಬನ್ನಿ ಕಾಲ್ ಮಾಡುವ ರಾಣಿ ಅವ್ರಿಗೆ. ಹಲೋ ಹಲೋ ಹಲೋ, ಯಾರು? ಇದು ರಾಣಿ ಅತ್ತೆ ಅಲ್ವಾ ಮಾತಾಡೋದು? ಹೌದು. ಅತ್ತೆ ಎಲ್ಲಿ ಮಾವ ಫೋನ್ ಎತ್ತಾ ಇಲ್ವಲ್ಲ? ಎಲ್ಲವ್ರ ಮನೇಲವ್ರ ಹೊರಗಡೆ ಅವರು? ಯಾರು ನಮ್ಮನೇರ? ಶಿವನ ಹ್ಞೂ, ಅವ್ರಿಲ್ಲ. ನೀವ್ಯಾರು ಗೊತ್ತಾಗ್ಲಿಲ್ಲ? ಅತ್ತೆ ಗೊತ್ತಾಗೋದಿರಲಿ, ಫಸ್ಟು ಇಲ್ಲಿ ಮಾಮೂನ್ ನಾಲ್ಗೆಲ್ಲಿ ಏನಾರು ಮಚ್ಚೆ ಆಯ್ತಾ? ಇಲ್ಲ. ಬೇರೆ ಕಡೆ ಎಲ್ಲರೂ ಇಲ್ಲ. ಯಾಕೆ? ಕರೆಕ್ಟಾಗಿ ನೋಡ್ಬಿಟ್ಟು ಹೇಳಿಬೇಕಾದ್ರೆ ನಾಳೆ ಮಾಡ್ತೀನಿ ನಾನು. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಹೇಳ್ತೀನಿ ಎಲ್ಲಾನು. ಫಸ್ಟು ಅಡಿಯಿಂದ ಮುಡಿವರೆಗೂ ಅಂದರೆ ಕಾಲಿಂದ ತಲೆವರೆಗೂ ಚೆಕ್ ಮಾಡಿ ನಾಳೆ ಸ್ನಾನ ಮಾಡ್ಬೇಕಾರೆ ಅಥವಾ ಮಲಗಿರ್ಬೇಕಾರೆ ಎಲ್ಲರೂ ಎಲ್ಲಿ ಮಚ್ಚೆ ಐತೆ, ಹಾ. ಎಷ್ಟುದ್ದ ಎಷ್ಟಾಗಲ್ಲ ಮಚ್ಚೆ ಐತೆ ಅಂತ ನೋಡ್ಬಿಟ್ಟು ನನಗೆ ಫೋಟೋ ಹೊಡ್ಕೊಂಡ್ರು ಪರವಾಗಿಲ್ಲ. ಫಸ್ಟು ನೀವು ತಿಳ್ಕೊಳ್ಳಿ, ಆಮೇಲೆ ಮಾತಾಡ್ತೀನಿ ಎಲ್ಲಾನು. ಏನಕ್ಕಿಂತ ವಿಷಯನಾರ ಗೊತ್ತಾದ್ರೆ ನೋಡ್ಬೋದಪ್ಪ, ಸುಮ್ನೆ ಹೇಳಕ್ಕಾಗುತ್ತಾ? ಸುಮ್ಮನೆ ಎಲ್ಲ ನಾನು ಏನು ಮಚ್ಚೆ ಸುಮ್ ಕೇಳ್ತಾರ ಇಲ್ಲಿ? ನೀವು ಎಲ್ಲಾನು ನೋಡ್ಕೊಳ್ಳಿ ಫಸ್ಟು, ನಾನು ಆಮೇಲೆ ಡೀಟೇಲ್ ಆಗಿ ಯಾರು ಅಂತ ಹೇಳಿವಲ್ಲಿ? ಹೇಳ್ತೀನಿ. ಹೇಳಕ್ಕೆ ಅಲ್ವಾ ಮಾಡಿರೋದು, ಫಸ್ಟು ನನಗೆ ಮಚ್ಚೆ ಎಲ್ಲೈತೆ ಅಂತ ಗೊತ್ತಾಗಬೇಕು. ಮೊದ್ಲು ಹೇಳಿದ್ರೆ ಯಾರು ಅಂತ ಹೇಳಿದ್ರಪ್ಪ, ಹೆಂಗೋ ಮಾಡ್ಬೋದು. ಯಾರು ಅಂತಲೇ ಗೊತ್ತಿಲ್ಲ. ಅಯ್ಯೋ ಅಪ್ಪ, ನೀವು ಹೊಸ್ದಾಗಿ ಏನು ಮಚ್ಚೆ ಮಾಡ್ತಾ ಕೂತ್ಕೋಬೇಡಿ, ಅದು ಇರೋದನ್ನ ಹೇಳಿ ನೀವು. ಸರಿ, ಎಷ್ಟು ವರ್ಷ ಆಯ್ತು ನೀವು ಮದುವೆ ಆಗಿ? ಒಂದು 9 ವರ್ಷ ಆಯ್ತು. 9 ವರ್ಷ. ರೀಸನ್ ಹೇಳಿ, ಏನು ಅಂತ ಹೇಳ್ತೀನಿ. ರೀಸನ್ ಇಲ್ಲದೆ ಸುಮ್ಮನೆ ಮಚ್ಚೆ ಕೇಳ್ತಾರ ನೀವು? ಸರಿ, ಒಳ್ಳೆ ಚೆನ್ನಾಗಂದ್ರೆ. ಸರಿ, ಆಯ್ತಿರಿ. ನೀವು ಕರೆ ಮಾಡಿರುವ ಗ್ರಾಹಕರು ಕರೆಯನ್ನು ಹೋಲ್ಡ್ ಮಾಡಿದ್ದಾರೆ, ದಯವಿಟ್ಟು ನಿರೀಕ್ಷಿಸಿ. ಕೆಟ್ಟೆ ಮಾಡ್ಬಿಟ್ರೆ ಮತ್ತೆ ಮಾಡೋದು. ನೀವು ಕರೆ ಮಾಡಿರುವ ಸಂಖ್ಯೆ ಕಾರ್ಯನಿರತವಾಗಿದೆ. ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಬಿಸಿ ಬರ್ತಾ ಇದೆ. ಇವ್ರ ನಂಬರ್ ಕೊಟ್ಟಿದ್ರಲ್ಲ, ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಲೆಕ್ಷನ್ ಬನ್ನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ, ನೀವು ಕಾಯಬಹುದು ಅಥವಾ ನಂಬರ್ ಕೊಟ್ಟವ್ರದ್ದು ಬಿಸಿ ಬರ್ತಾ ಇದೆಯಲ್ಲ. ಆ್ಯಕ್ಚುಲಿ ಇವ್ರಿಗೆ ಏನಾದ್ರು ಕಾಲ್ ಮಾಡ್ಯಾರ ಅವರು? ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ಹಲೋ ಹಲೋ, ಹೇಳಿ. ಆರ್.ಜೆ. ಸುನಿಲ್ ಅಂದ್ಬಿಟ್ಟು. ಸರ್ ಹೇಳಿ. ಯಾರು ಮಾತಾಡ್ತಾ ಇರೋದು? ನಾವು ಶಿವ ಅಂತ. ಎಲ್ಲಿಂದ ಶಿವ ಅವರೇ? ಯಾವೂರು? ಯಾರಿಗೂ ನಮ್ದು ಹಾಕೊಂತಲ್ಲಪ್ಪ. ಓಕೆ, ಯಾರು ನಂಬರ್ ಕಳಿಸಿದ್ರಿ? ಕಾಗ್ಯಾರ್ಸಿ ಅಂತ. ನಮ್ಮ ಮಿಸಸ್ ಅವ್ರದ್ದು ರಾಣಿ ಅಂತ. ಓಕೆ, ಬಿಸಿ ಬರ್ತಾ ಇದ್ದಲ್ಲ, ಅವರೇ ಕಾಲ್ ಮಾಡಿದ್ರ ಈಗ? ಈಗ ಫೋನ್ ಮಾಡಿದ್ರು, ಏನೋ ಬಾಯಲ್ಲಿ ಮಚ್ಚೆ ಇದೆ ಅಂತ ಕೇಳ್ತಾವ್ರೆ ಅಂತವ. ಸರಿ, ಈಗ ಕಾನ್ಫರೆನ್ಸ್ ಹಾಕಿ ಏನೋ ಅವ್ರ ಕತೆ ಕೇಳಿ, ನಾನು ಲೈನಲ್ಲಿರೋದು ಹೇಳ್ಬೇಡಿ. ಓಕೆ ಓಕೆ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ಹಲೋ, ಏನಂದ್ರು? ಅದೇ ನಿಮ್ಗೆ ಶಿವನವರಿಗೆ ನಾಲ್ಗಿನ ಮತ್ತೆ ಇದೆಯಾ ಅಂತ ಕೇಳಿದ್ರು. ಇಲ್ಲ ಅಂದ್ರೆ, ಆಮೇಲೆ ಬಾಡಿಲೆಲ್ಲ ಬಾಡಿಲಿ ಎಲ್ಲಿ ಇಲ್ಲ ಅಂದ್ರೆ, ಆಮೇಲೆ ಕಾಲಿಂದ ತಲೆವರೆಗೂ ನೋಡಿ ಒಂದ್ಸಲ ನೋಡ್ಬಿಟ್ಟು ಹೇಳಿ ಅಂದ್ರೆ. ನೀವ್ ಯಾರು ಹೇಳಿವಲ್ಲಿ? ಯಾರನ್ನ ಗೊತ್ತಿಲ್ಲ, ಸುಮ್ನೆ ನೋಡಕ್ಕಾಗುತ್ತಾ? ಅದೇ ಯಾರಂತ ಹೇಳಕ್ಕೆ ಫೋನ್ ಮಾಡಿರೋದು ನೋಡಿ ಹೇಳಿ ಅಂತಾರಪ್ಪ. ಮದುವೆಗೆ ಎಷ್ಟು ವರ್ಷ ಆಯ್ತು ಅಂದ್ರು? 9 ವರ್ಷ ಆಯ್ತು ಅಂದ್ರೆ. ನೋಡ್ಬಿಟ್ಟು ಹೇಳಿ ಅಂದ್ರಪ್ಪ. ಅದೇ ನಂಬರ್ ಇನ್ನೊಂದ್ಸರಿ ಫೋನ್ ಮಾಡಿ. ಫೋನ್ ಮಾಡಿದ್ರೆ ಬಿಸಿ ಬಂತಪ್ಪ. ನಾನೇ ಮಾಡ್ತೀನಿ. ನೀವು ಕರೆ ಮಾಡಿರುವ ಸಂಖ್ಯೆ ಕಾರ್ಯನಿರತವಾಗಿದೆ. ಹಲೋ ಹಲೋ, ಅದೇ ಯಾರು ಅಂತ ಗೊತ್ತಾಗ್ಲಿಲ್ಲ. ಏನಕ್ಕೆ ಅಂತ ಕೇಳೋಣಂತ. ಅಲ್ಲ, ನೀವು ನೋಡಿದ್ರೆ ಮಚ್ಚೆ ನೋಡಿ ಅಂತಂದ್ರೆ ಫೋನ್ ಕಟ್ ಮಾಡ್ಬಿಟ್ಟು ಆಮೇಲೆ ನೋಡಿದ್ರೆ ಬಿಸಿ ಬರ್ತಾಯ್ತಲ್ಲ ಫೋನ್. ಯಾರಿಗೆ ಫೋನ್ ಮಾಡಿದ್ರಿ? ನಾವು ಬೇರೆ ಹತ್ರ ಮಾತಾಡ್ತಿದ್ದು. ಬೇರೆಯವರು ಅಂದ್ರೆ ನೀವು ನಿಮ್ಮ ಯಜಮಾನ್ರು ಎಲ್ಲಿ ಮಚ್ಚೆ ಐತೆ ಅಂತ ಊರವ್ರನ್ನೆಲ್ಲ ಕೇಳ್ತಿದ್ರ ನೀವು? ಊರ್ನೆಲ್ಲ ಕೇಳೋದು. ಮತ್ತೆ ಫೋನ್ ಯಾವ್ದು ಬರೋದಿಲ್ಲ. ಬರ್ತದೆ. ಸರಿ, ನನ್ನ ಜೊತೆ ಮಾತಾಡ್ಬೇಕು ತಾನೆ ಕರೆಕ್ಟಾಗಿ? ಸರಿ, ಯಾರು ಅಂತ ಹೇಳುವಲ್ಲಿ ಹೆಸರನ್ನ.
ಹೇಳ್ತೀನಿ. ಏನಾದರೂ ಫೋನ್ಗಿನ್ ಮಾಡಿದ್ರೆ ನಿಮ್ಮ ಯಜಮಾನ್ರಿಗೆ ಹೇಳಿದ್ರ ಮಚ್ಚೆ ಎಲ್ಲೈತೆ ಏನೋ ಎತ್ತ ಅಂತ ಏನಾರು ಹೇಳಿದ್ರ? ಇಲ್ಲ, ಅವ್ರಿಗೆ ನಾನ್ ನೋಡಿದ ಮಟ್ಟಿಗೆ ಇಲ್ಲ. ಏನಕ್ಕೆ ಏನಾಯ್ತು ಅಂತ ನೀವು ನೋಡಿದ್ರೆ ಇಲ್ಲಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತೀರಿ, ಇಲ್ಲಿ ನೋಡಿದ್ರೆ ಹಿಂಗೆ ಆಗೈತೆ, ಎಲ್ಲೂ ಇಲ್ವಾ? ಇಲ್ಲ. ಇಲ್ಲಿ ಬೆನ್ನ ಹತ್ರ ಅಥವಾ ತೊಡೆತವ ಎದೆ ಮೇಲೆ ಎಲ್ಲೂ ಇಲ್ವಾ? ಇಲ್ಲ. ಪಕ್ಕನಾ? ನೀವು ಪಕ್ಕ ಏನು ಹೇಳಿ? ಸರಿ ಬಿಡಿ, ಇಲ್ದೋದ್ಮೇಲೆ ನಾನು ಏನು ಹೇಳಿ ಏನು ಪ್ರಯೋಜನ? ಸರಿ ಬಿಡಿ, ಆಯ್ತು ನೋಡೋಣ. ಅವ್ರಿಗೆ ಫೋನ್ ಮಾಡ್ತೀನಿ ಕೇಳಿ ಅವ್ರನ್ನೇ. ಅವ್ರನ್ನ ಕೇಳಕ್ ನನ್ನ ಹತ್ರ ಏನು ಅವ್ರ ನಂಬರ್ ಇಲ್ವಾ? ನಿಮ್ಮನ್ನ ಕೇಳಿದ್ರೆ ನೀವು ಒಳ್ಳೆ, ಅವ್ರಿಗೆ ಗೊತ್ತಾಗ್ದಿರಂಗೆ ಕೇಳಿದ್ರೆ ನೀವು ಒಳ್ಳೆ ಹಿಂಗೆ ಮಾತಾಡ್ತಿದ್ದೀರಲ್ಲ ಅಲ್ಲಿ. ಸರಿ, ಒಟ್ಟಿಗೆ ಮಕ್ಕಳು ಇಲ್ಲ, ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ. ಏನು ಮಾಡ್ತಾ ಇದ್ರಿ ಹಂಗಾರೆ 9 ವರ್ಷದಿಂದ ನೀವು ಅವ್ರ ಜೊತೆ ಸಂಸಾರ ಮಾಡ್ದಂಗೆ? ಸರಿ ಬಿಡಿ, ಆಯ್ತು. ಅವ್ರು ಬಂದಾಗ ಬಿಡ್ತೀನಿ. ಅವ್ರನ್ನೇ ಕೇಳ್ತೀನಿ, ಅವ್ರಿಗೆ ಹೇಳ್ತೀನಿ ನೋಡೋಣ. ಅಯ್ಯೋ ದೇವ್ರೆ, ನಾನು ಕೇಳಿದ್ದೇನು 9 ವರ್ಷದಿಂದ ಏನು ಮಾಡ್ತಾ ಇದ್ರಿ ಅಂದರೆ ಇದ್ಯಾಕೊಳ್ಳೋ ಹಿಂಗೆ ಮಾತಾಡ್ತಿದ್ರಲ್ಲ. ನಾನು ಅವ್ರ ಮತ್ತೆ ಏನಂತ ನೋಡಕ್ಕಾಗುತ್ತಾ? ಮತ್ತೆ ಇನ್ನೇನು ನೋಡ್ತಾ ಇದ್ರಿ 9 ವರ್ಷದಿಂದ? ಸರಿ, ಯಾರು ಅಂತ ಹೇಳಿ. ನಿಜವಲ್ಲೂ ನೀವು ಅವ್ರ ಹೆಂಡ್ತಿನೇನ ಮಾತಾಡೋದು? ಹೌದು, ಪಕ್ಕ? ಪಕ್ಕ. ಮತ್ತು ಮಚ್ಚೆನೇ ಗೊತ್ತಿಲ್ಲ ಅಂತೀರಲ್ಲ. ನನಗೇನಾದ್ರು ಗೊತ್ತಿಲ್ಲಂಗೆ ನಿಮಗೇನಾದ್ರು ಗೊತ್ತಾ? ತಾಳಿ ಕಟ್ರೆ ನನಗ ನಿಮ್ಗೋ? ನನಗೆ ಮತ್ತೆ ನನ್ನನ್ನು ಕೇಳಿದ್ರೆ ನೀವು? ಸರಿ ಬಿಡಿ, ಆಯ್ತು ನೋಡೋಣ, ಹೇಳ್ತೀನಿ. ಏನು ನೋಡ್ಬೇಡಿ, ಇಷ್ಟು ವರ್ಷನೇ ನೋಡಿಲ್ದೋದು ಈಗೇನು ಹೊಸ್ತಾ ಕಾಣಿಸ್ತದೆ. ನಾವು ಹಿಂಗು ಹೇಳಿ ಸುಮ್ಮನೆ ಯಾಕೆ ಇನ್ನೂ ದಿಗ್ಲಪ್ಪಿಸ್ತೀರಿ ನೀವು? ಹಾ, ಕೇಳಿ, ಒಟ್ಟಿನಲ್ಲಿ ಏನು ಅವ್ರಿಗೆ ಡೌಟ್ ಬರ್ದಿರಂಗೆ ಕೇಳಿ ಅಷ್ಟೇ. ನಾನು ಹೇಳ್ದೆ ಅಂತ ಹೇಳ್ಬೇಡಿ, ಹಾ. ಒಟ್ಟಿನಲ್ಲಿ ಅವ್ರಿಗೆ ಡೌಟ್ ಬರ್ದಿರಂಗೆ ಕೇಳಿ. ಅದು ಏನಕ್ಕಿಂತ ನನಗೇನು ರೀಸನ್ ಹೇಳಿದ್ರೆ ನಾನು ಅವ್ರಿಗೆ ಏನು ಹೇಳಲ್ಲ ಹೇಳಿದ್ದೀನಿ. ಅವ್ರ ಮಚ್ಚೆ ತಕೊಂಡು ನಾನೇನು ಮಾಡ್ಲಪ್ಪ, ನೀವು ಒಳ್ಳೆ ಇಷ್ಟು ಅನುಮಾನ ಪಟ್ಕೊಂಡು. ಮತ್ತೆ ಸುಮ್ಮನೆ ಏನಕ್ಕೆ ಹೇಳ್ತಿದ್ರ? ಅದಕ್ಕೆ ಏನು ಮತ್ತೆ ಅವ್ರಿಗೆ ನಿಮ್ಗೆ ಏನು ಸಂಬಂಧ? ಇದೆ, ದೊಡ್ಡ ಸಂಬಂಧನೇ ಇದೆ. ನೀವು ಫಸ್ಟು ನನಗೆ ಎಲ್ಲಿ ಯಾವ ಥರ ಹೆಂಗೈತೆ ಅಂತ ಫೋಟೋನಾರು ತಗೊಳ್ಳಿ, ವಿಡಿಯೋನಾರು ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಎಲ್ಲೈತೆ ಅಂತ ಹೇಳಿ. ನಿಮ್ಮ ಹೆಸರು ಏನಂತ ಹೇಳಿ, ಯಾರು ತಗೊಳ್ಳಿ. ನನ್ನ ಹೆಸರು ಬಂದು ಮಚ್ಚೇಶ್ವರ ಅಂತ. ಹಾ, ಯಾವ ಊರು? ಮಚ್ಚೇನೂರು. ಹೆಸರು ಮಚ್ಚೇಶ್ವರ, ಊರುವೇ ಮತ್ತೆ ಊರ? ಟಿವಿಲಿ ಪಿಕ್ಚರಲ್ಲಿ ಹೆಸರು ಕೇಳಿದ್ರೆ ಖುಷಿ ಪಡ್ತೀರಾ, ಇಲ್ಲಿ ನೋಡಿದ್ರೆ ಹಿಂಗೆ ಮಾತಾಡ್ತಿರಲ್ಲ ಮಚ್ಚೇಶ್ವರ ಅಂತ. ಸರಿ, ಆಯ್ತು ಬಿಡಿ. ನಾನು ಬಿಟ್ರೆ ನಿಮ್ಮ ಯಜಮಾನ್ರು ಬೇಜಾರು ಮಾಡ್ಕೊತಾರೆ ಆಮೇಲೆ. ನಾವು ನೀವು ಯಾರಂತ ಗೊತ್ತಿಲ್ಲ, ಇದೇ ಫಸ್ಟ್ ಫೋನ್ ಮಾಡಿರೋದು, ನನಗೆ ಗೊತ್ತಿಲ್ಲ ಬಿಡಿ. ಅಲ್ಲಿ ಯಾರಿಗೆ ಹೇಳ್ತೀನಿ. ನಿಮ್ಮ ಯಜಮಾನ್ರ ಮೇಲೆ ಆಣೆಗಳು, ನನಗೂ ನೀವು ಯಾರಂತ ಗೊತ್ತಿರಲಿಲ್ಲ. ನಿಮ್ಮ ಯಜಮಾನ್ರೆ ನಿಮ್ಮ ನಂಬರ್ ಕಳಿಸಿದ್ದು ಶಿವು ಅಂದ್ಬಿಟ್ಟು, ರಾಣಿ ಅವ್ರಿಗೆ ಸಖತ್ತಾಗಿ ಕಾಗೆ ಆರಿಸಿ ನಮ್ಮ ವೈಫ್ ಅವರು ಅಂತ ಹೇಳಿದ್ರು. ನಿಮಗೆ ಬಕ್ರ ಮಾಡಕ್ಕೆ ಕಾಲ್ ಮಾಡಿದ್ದು. ನನ್ನ ಹೆಸರು RJ ಸುನಿಲ್ ಅಂತ, ರಾಣಿ ಅವರೇ. ನೀವಾ? ನಾವೇ. ಯಾವ ಊರು ನಿಮ್ದು? ನಾನು ಇದ್ಯಾರು ಅಂತ ಸರಿ ಆಗುತ್ತೆ. ಇಲ್ಲಿ ಹಾಸನ ಹತ್ರ ಇರೋದು. ಇವಾಗ್ಲಾರು ಸತ್ಯ ಹೇಳಿ, ಮದುವೆಗೆ 9 ವರ್ಷ ಆಯ್ತು ಅಂತೀರಾ, ನಿಮ್ಮ ಯಜಮಾನ್ರು ಮಚ್ಚೆ ಇಲ್ಲ? ಇಲ್ಲ. ವೆಲ್, ವಂಡರ್ಫುಲ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಸಖತ್ತಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾ ಇರಿ, ನಗಿಸ್ತಾ ಇರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.